Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಥ್ಯಾಂಕ್ಸು ಇವಳಿಗೆ ಪ್ರಜ್ಞೆ ಬಂದಿದ್ದ ವಿಷಯನ ಮುಚ್ಚಿಟ್ಟಿದ್ದಕ್ಕೆ, ಆ್ಯಂಡ್ ಎರಡನೇ ಥ್ಯಾಂಕ್ಸು ಮತ್ತೆ ಪ್ರಜ್ಞೆ ತಪ್ಪಿಸಿದ್ದಕ್ಕೆ. ಸಿಸ್ಟರ್, ನಂಗೊಂದು ಡೌಟು. ಇಂಥ ಕೇಸಸ್ನ ಈ ಥರ ಆಕ್ಸಿಡೆಂಟ್ ಆಗಿ ಬಂದು ಇಲ್ಲಿ ಮಲ್ಕೊಂಡು ತುಂಬ ದಿನ ಆದರೂ ಪ್ರಜ್ಞೆ ಬರದೇ ಇರೋಂಥ ಕೇಸಸ್ನ ನೆಕ್ಸ್ಟ್ ಏನು ಮಾಡ್ತೀರಾ? ನಾರ್ಮಲಾಗಿ ಆ ಥರ ಆಗಲ್ಲ ಸರ್, ಪ್ರಜ್ಞೆ ಬರುತ್ತೆ. ನಾವು ನಾರ್ಮಲ್ ವಿಷಯ ಮಾತಾಡ್ತಾ ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಡಾಕ್ಟರ್ ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ ಸರ್. ಓಕೆ, ಫೈನ್. ಇವಾಗ ಆಪ್ರೇಷನ್ ಆಗಿ ಆಪ್ರೇಷನ್ ಸಕ್ಸಸ್ಫುಲ್ ಆದ್ಮೇಲೂ ಪೇಷಂಟ್ ಪ್ರಜ್ಞೆ ಬರಲ್ಲ ಅಪ್ಪ, ಅವಾಗ ಏನು ಮಾಡ್ತೀರಾ? ಅದೇ ಸಾಧ್ಯ ಸರ್? ಸಾಧ್ಯ ಇದೆ. ಈಗ ಪೇಷಂಟ್ಗೆ ಆಪ್ರೇಷನ್ ಮಾಡ್ತೀರಾ ನೀವು, ಆಪ್ರೇಷನ್ನು ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಡುತ್ತೆ, ಆದ್ರೂ ಪೇಷಂಟ್ ಬದುಕಲ್ಲ. ಇಂಗ್ಲೀಷಲ್ಲಿ ಕೇಳ್ತಿರಲ್ಲ, ಆಪ್ರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಇಸ್ ಡೆಡ್ ಅಂತ. ಸರ್ ಎಸ್, ಆಪ್ರೇಷನ್ ಮಾಡುವಾಗ ಒಂಚೂರು ಆಚೆ ಈಚೆ ಆಗಿ ಪೇಷಂಟ್ರು ಟಿಕೆಟ್ ತೊಗೊಳ್ಳೋ ಚಾನ್ಸಸ್ ತುಂಬ ಇದೆ ಅಲ್ವಾ? ಆ್ಯಂಡ್ ಆ ಥರ ನೀವು ಮಾಡ್ಬೋದಲ್ವಾ? ಸರ್ ಏನು ಹೇಳ್ತಾ ಇದ್ದೀರಾ? ನನಗೆ ತುಂಬ ಚೆನ್ನಾಗಿ ಗೊತ್ತು ಸಿಸ್ಟರ್. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಡಾಕ್ಟ್ರಿಗಿಂತ ನರ್ಸ್ಗಳು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರಂತೆ. ನೀವು ಯಾಕೆ ಅದನ್ನು ನಿಜ ಅಂತ ಪ್ರೂವ್ ಮಾಡಬಾರ್ದು? ಯೋಚನೆ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ಬಾಡಿ ಏನಿದೆ, ಈ ಬಾಡಿಯಾಗೇ ಇರಬೇಕು. ಆಪರೇಷನ್ ಆಗೋವರೆಗೂ ಇವಳಿಗೆ ಪ್ರಜ್ಞೆ ಬರಬಾರ್ದು. ನೀವು ನಿಮ್ಮ ಕೈ ಚಳಕಂತ ತೋರಿಸ್ಬೇಕು. ನನ್ನ ಪ್ರೀತಿ ಹೆಂಡತಿಗೆ ಯಾವತ್ತೂ ಪ್ರಜ್ಞೆ ಬರಲೇಬಾರದು. ಇವತ್ತು ಇಲ್ಲಿ ಬಾಡಿಯಾಗಿ ಮಲಗಿರೋ ನನ್ನ ಹೆಂಡತಿ ಹಾಸ್ಪಿಟ್ಲಿಂದ ಈಚೆಗೆ ಬಾಡಿಯಾಗೆ ಕಾಲಿಡಬೇಕು. ಸರ್ ತುಂಬ ರಿಸ್ಕ್ ಸರ್, ಭಯ ಆಗುತ್ತೆ. ನಿಮ್ಮ ಬಾಯಲ್ಲೇ ಉತ್ತರ ಇದೆಯಲ್ರಿ, ರಿಸ್ಕು ಭಯ ಆಗುತ್ತೆ, ಬಟ್ ಇಂಪಾಸಿಬಲ್ ಅಲ್ಲ ತಾನೆ. ನಿಮ್ಗೆ ಎಷ್ಟು ಬೇಕು? ಎಷ್ಟು ಅಂದರೆ? ಕಮ್ ಆನ್ ಸಿಸ್ಟರ್, ಪ್ರತಿಯೊಂದನ್ನು ಬಿಡಿಸಿ ಹೇಳ್ಬೇಕಾ ನೀವು? ಆಫ್ಟರ್ ಆಲ್ ಒಂದು ಪ್ರಜ್ಞೆ ತಪ್ಸಕ್ಕೆ ನಿಮಗೆ ಆ ಲೆವೆಲ್ವರೆಗೂ ಆಫರ್ ಕೊಟ್ಟಿದ್ದೀನಿ ಅಂದಮೇಲೆ ಇದಕ್ಕೆ ಇನ್ನು ಬಂಪರ್ ಆಫರೇ. ಎಷ್ಟು ಸಿಗುತ್ತೆ? ಜಡಿ ಸರ್, ಸಾಕು 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 ಅನ್ನೋಷ್ಟು ಸಿಗುತ್ತೆ. ಹಾಗಾದರೆ ಓಕೆ ಸರ್. ಕಲ್ತ್ಬಿಟ್ರಲ್ಲ ಕೊನೆಗೂ ಬದುಕೋ ದಾರಿನ. ಐ ಆಮ್ ರಿಯಲಿ ಸಾರಿ. ತುಂಬ ಸಲ ಮಿಸ್ ಆಗಿದೆಯಾ? ಹೋದ್ರೆ ಈ ಸತಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಪ್ರಜ್ಞೆ ಇಲ್ಲ ಆದ್ರೂ ಗುಡ್ ಬೈ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.